ಇರಾನ್, ಅಮೆರಿಕ, ಇಸ್ರೇಲ್ ಸಂಘರ್ಷದ ಮಧ್ಯೆ ಗಲ್ಫ್ ಪ್ರದೇಶದಲ್ಲಿ ಕಡಲ ದಾಳಿಗಳು ತೀವ್ರಗೊಂಡಿದೆ. ಆ ಪ್ರದೇಶದಲ್ಲಿ ಹಡಗುಗಳು ಸಂಚರಿಸುವುದು ತುಂಬಾ ಅಪಾಯಕಾರಿ. ಈಗಾಗಲೇ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಆ ಪ್ರದೇಶದಲ್ಲಿ ಹಡಗುಗಳು ಬರಬಾರದು, ಬಂದರೆ ದಾಳಿ ನಡೆಸುತ್ತೇನೆ. ಹೀಗಾಗಿ ಹೆಚ್ಚಿನ ಹಡಗುಗಳು ಸ್ಟ್ರಕ್ ಆಗಿ ನಿಂತಿದೆ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಲಾಗಿದೆ. ಯಾವುದೇ ಹಡಗು ಸಂಚರಿಸಿದರೂ ಅದನ್ನು ಇರಾನ್ ಧ್ವಂಸ ಮಾಡುತ್ತೆ. ಇರಾನ್ ಹಡಗುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮುಂದುವರೆಸಿದೆ. ಇರಾನಿನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾದ ನಂತರ ಜಲಸಂಧಿಯಲ್ಲಿ ಈ ರೀತಿಯ ಘಟನೆಗಳು ಹೆಚ್ಚಾಗಿ ನಡೆಯಲು ಪ್ರಾರಂಭವಾಯಿತು. ಅಲ್ಲಿಂದ ಇಲ್ಲಿವರೆಗೆ ನಿರಂತರ ದಾಳಿ ನಡೆಯುತ್ತಲೇ ಬಂದಿದೆ. ಮೊನ್ನೆ ಇರಾನ್ 3 ಹಡಗುಗಳನ್ನು ಧ್ವಂಸ ಮಾಡಿದೆ. ಅದರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ಈಗ ಮತ್ತೊಂದು ಹಡಗನ್ನು ಧ್ವಂಸ ಮಾಡಿದೆ. ಇರಾನ್ ತನ್ನ ಸಿಟ್ಟನ್ನು ಈ ರೀತಿ ಹೊರಹಾಕುತ್ತಿದೆ. ಇರಾಕ್ ಬಳಿಯ ಕೋರ್ ಅಲ್ ಜುಬೈರ್ ಬಂದರಿನ ಬಳಿ ಅಮೆರಿಕ ಸ್ವಾಮ್ಯದ ತೈಲ ಟ್ಯಾಂಕರ್ ಸಫಾಸ್ ವಿಷ್ಣು ಮೇಲೆ ದಾಳಿ ನಡೆದಿದೆ. ನಡೆದ ದಾಳಿಯಲ್ಲಿ ಭಾರತೀಯ ನಾಗರಿಕನೊಬ್ಬ ಸಾವನ್ನಪ್ಪಿದ್ದಾನೆ. ಹಾಗೆ ಹಡಗಿ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ. ಇದರಲ್ಲಿ 27 ಸಿಬ್ಬಂದಿಯನ್ನು ರಕ್ಷಿಸಲಾಯಿತು. ಈ ಹಡಗು 230 ಮೀಟರ್ ಉದ್ದವಿದೆ ಮತ್ತು 33 ಮೀಟರ್ ಅಗಲವಿದೆ. ಈ ಸೆಫ್ಸಿಯ ವಿಷ್ಣುವನ್ನು 2007ರಲ್ಲಿ ನಿರ್ಮಿಸಲಾಯಿತು. ಸ್ಫೋಟಗಳನ್ನು ತುಂಬಿಕೊಂಡು ಬಂದಿದ್ದ ಇರಾನಿನ ಡ್ರೋನ್ ಈ ಹಡಗಿಗೆ ತಾಗಿ ಸ್ಫೋಟಗೊಂಡು ಡ್ಯಾಮೇಜ್ ಆಗಿದೆ. 24 ಭಾರತೀಯ ಹಡಗುಗಳು ಇನ್ನೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿಕೊಂಡಿವೆ. ಯಾವಾಗ, ಯಾವ ಸಂದರ್ಭದಲ್ಲಿ ಯಾವ ಹಡಗುಗಳನ್ನು ಟಾರ್ಗೆಟ್ ಮಾಡ್ತಾರೆ ಎಂಬುದು ಗೊತ್ತಾಗುತ್ತಿಲ್ಲ. ಇದರಿಂದ ಎಲ್ಲ ರಾಷ್ಟ್ರಗಳಿಗೆ ತೊಂದರೆಯಾಗಲಿದೆ. ಇದಕ್ಕೂ ಮೊದಲು ಅಮೆರಿಕ ಇರಾನ್ ಯುದ್ಧದ ಸಂದರ್ಭದಲ್ಲಿ ಮಾರ್ಚ್ 1 ಮತ್ತು 2ರಂದು ಒಮಾನ್ ಕರಾವಳಿಯಲ್ಲಿ ಇರಾನಿನ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಲ್ಲಿ 2 ವಾಣಿಜ್ಯ ಹಡಗುಗಳಾದ ಎಂವಿ ಎಂಕೆಡಿ ವ್ಯೂ ಮತ್ತು ಎಂವಿ ಸ್ಕೈಲೈಟ್ ಅನ್ನು ಗುರಿಯಾಗಿಸಲಾಗಿತ್ತು. ಈ ದಾಳಿಯಲ್ಲಿ 2 ಸ್ಕೈಲೈಟ್ಗಳು ಮತ್ತು 1 ವ್ಯೂಮ್ನನ್ ಸೇರಿದಂತೆ ಒಟ್ಟು 3 ಭಾರತೀಯ ಪ್ರಜೆಗಳು ಸಾವನ್ನಪ್ಪಿದ್ರು. ಮಾರ್ಚ್ 7ರಂದು ಸೌದಿ ಅರೇಬಿಯಾದ ಅಲ್ ಖರ್ಜ್ ಪ್ರದೇಶದಲ್ಲಿ ದಾಳಿಯಾಗಿತ್ತು ಹಾಗೂ ಭಾರತೀಯ ನಾಗರಿಕನ ಸಾವನ್ನಪ್ಪಿದ್ದ. ಎಲ್ಲ ದಾಳಿಯನ್ನು ಅಮೆರಿಕ ಅದರ ಮಿತ್ರ ರಾಷ್ಟ್ರ ಗುರಿಯಾಗಿಸಿಕೊಂಡು ನಡೆದಿದೆ. ಇರಾನ್ ಈಗಲೂ ತನ್ನ ಸುತ್ತಮುತ್ತಲಿನ ರಾಷ್ಟ್ರಗಳ ಮೇಲೆ ದಾಳಿ ನಡೆಸುವುದನ್ನು ಮುಂದುವರಿಸಿದೆ.